ನಾವು ನೆಕ್ಸ್ಟ್ ಇದಾದ ಮೇಲೆ ನಾವು ಕರ್ನಾಟಕದ ಕತೆ ಬಂದ್ಬಿಡೋಣ. ಏನಾಗುತ್ತಪ್ಪ ಕರ್ನಾಟಕ ಪ್ರೀ ಪೋಲ್ ಕರ್ನಾಟಕದ ಬಗ್ಗೆ ಏನು ಹೇಳ್ತಾ ಇತ್ತು ಅಂತ ನಾವು ಕರ್ನಾಟಕ ಚೆಕ್ ಮಾಡಿಕೊಂಡ್ರೆ ಇಲ್ಲಿ ಬಹಳ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. NDA ಮತ್ತು ಕಾಂಗ್ರೆಸ್ ಮತ್ತು ಇತರರು ಇಲ್ಲಿ ABPC ವೋಟರ್ಸ್ ನಾವು ಚೆಕ್ ಮಾಡಿಕೊಂಡಾಗ ಸಮೀಕ್ಷೆ ಮಾಡಿಲ್ಲ ಅವರು ಯಾವುದೇ ರೀತಿಯಲ್ಲಿ ಉತ್ತರ ನಮಗೆ ಇದ್ರ ಬಗ್ಗೆ ನಮಗೆ ಸಿಕ್ಕಿಲ್ಲ. ಇಲ್ಲಿ ನೆಕ್ಸ್ಟ್ ನಾವು ಚೆಕ್ ಮಾಡೋಣ ಕರ್ನಾಟಕದ ಬಗ್ಗೆ ಯಾರಪ್ಪ ಏನು ಹೇಳಿದರು ಅಂತ. ಯಾರು ಏನು ಹೇಳಿದ್ರು ಅಂತ ನಾವು ಚೆಕ್ ಮಾಡಿಕೊಂಡಾಗ ಕರ್ನಾಟಕದ ಬಗ್ಗೆ ಎಲ್ಲ ನೋಡೋಣ. ಇಲ್ಲಿ ಒಂದು ಕಡೆಯಲ್ಲಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಕಿಅಂಶಗಳಿಲ್ಲಿವೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕರ್ನಾಟಕದ ಹಣೆಬರಹ ಈ ಬಾರಿ ಏನಾಗುತ್ತೆ ಅಂತ ಕರ್ನಾಟಕದ ಹಣೆಬರಹ ನಾವು ಚೆಕ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಒಂದು ಕಡೆ ನಮಗೆ ABPC ವೋಟರ್ಸ್ನ ಪ್ರಕಾರವಾಗಿ ಇಲ್ಲಿ ಕರ್ನಾಟಕದಲ್ಲಿ NDA ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಇದೆಯಲ್ಲ 23 ಸೀಟ್ ಬರುತ್ತೆ ಅಂತ. ಇಂಡಿಯಾ ಕೂಟಕ್ಕೆ 5 ಸೀಟ್ ಅಂತ ಇದೆ, ಬೇರೆಯವರು ಏನೂ ಇಲ್ಲ ಅಂತ ABPC ವೋಟರ್ಸ್ ಹೇಳ್ತಾ ಇದೆ. ಇಲ್ಲಿ ಇನ್ನು ಇಂಡಿಯಾ ಟುಡೇ 24 ಕೊಟ್ಟಿದೆ ಅವರು. 24 ಇನ್ ಫೇವರ್ ಆಫ್ NDA, 4 ಇನ್ ಫೇವರ್ ಆಫ್ ಇಂಡಿಯಾ ಅಂತ ಹೇಳಿ. ಟೈಮ್ಸ್ ನಾವು ಪ್ರಕಾರ ಇಲ್ಲಿ ಇವ್ರನ್ನ ನಾವು ಚೆಕ್ ಮಾಡಿಕೊಂಡಾಗ ಟೈಮ್ಸ್ ನಾವು ಕೂಡ 20 ರಿಂದ 24 ರೇಂಜ್ನಲ್ಲಿ 20 ರಿಂದ 24 ರೇಂಜ್ನಲ್ಲಿ NDAಗೆ ಸೀಟ್ಗಳು ಬರಬಹುದು. 6 ರಿಂದ 8 6 ಆದರೂ ಬರಬಹುದು ಅಥವಾ 8 ಆದರೂ ಬರಬಹುದು ಅಥವಾ 7 ಆದರೂ ಬರಬಹುದು ಅಂಥೇಳಿ ಅದು ಇಂಡಿಯಾ ಕೂಟಕ್ಕೆ ಹೇಳ್ತಾ ಇದೆ. 1 ಸೀಟ್ ಇತರರಿಗೆ ಸಿಗಬಹುದು ಅಂತ ಇದೆ ಇಲ್ಲಿ. ಇನ್ನು ಇಂಡಿಯಾ TV ಪ್ರಕಾರವಾಗಿ 18 ಸೀಟ್ಗಳನ್ನು ನಾವು ಚೆಕ್ ಮಾಡಿದ್ರೆ ಕರ್ನಾಟಕದಲ್ಲಿ ಆ 18 ಸೀಟ್ಗಳು ಇವ್ರ ಪ್ರಕಾರವಾಗಿ ಅದು BJPಗೆ ಹೋಗುತ್ತೆ ಅಥವಾ NDAಗೆ ಹೋಗುತ್ತೆ. 10 ಸೀಟ್ಗಳು ಇಂಡಿಯಾ ಕೂಟಕ್ಕೆ ಬರುತ್ತೆ ಅಂತ ಇವ್ರ ಪ್ರಿಡಿಕ್ಷನ್ಸ್ ಇದೆ. ಇನ್ನು ನಾವು ಪೋಲಿಂಗ್ ಪರ್ಸೆಂಟೇಜ್ ಅಂತ ನಾವು ಚೆಕ್ ಮಾಡಿಕೊಂಡ್ರೂ ಕೂಡ ಪೋಲಿಂಗ್ ಪರ್ಸೆಂಟೇಜ್ ವೈಸು ಕೂಡ ನಾವು ಚೆಕ್ ಮಾಡ್ಕೊಳ್ಬಹುದಾಗುತ್ತೆ. ಸಾಕಷ್ಟು ಡೇಟಾ ಅದ್ರ ಬಗ್ಗೆ ಕೂಡ ಇದೆ. ಇನ್ನು ನಾವು ಈ ಬಾರಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಈ ಬಾರಿ ಮತದಾನದ ಪ್ರಮಾಣ ಇದೆಯಲ್ಲ ಬಹಳ ಚರ್ಚೆ ಆದಂತಹ ಇನ್ನೊಂದು ವಿಷಯ ಇದೆ ಮತದಾನದ ಪ್ರಮಾಣ. ಯಾಕಂತ ಹೇಳಿದ್ರೆ ಅನೇಕ ಕಡೆ ಇಂಡಿಯಾ ಕೂಟ ಏನು ಗೆಸ್ ಮಾಡಿತ್ತೋ NDA ಏನು ಗೆಸ್ ಮಾಡಿತ್ತೋ ಆ ತರಹದ ಮತದಾನ ನಡೆದಿಲ್ಲ. ಅನೇಕ ಬಾರಿ ಹೇಳೋದೇನು ಅಂತ ಹೇಳಿದ್ರೆ ಎಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೋ ಆ ಅಡ್ವಾಂಟೇಜು ಇಂಡಿಯಾ ಕೂಟಕ್ಕೆ ಅಥವಾ ಕಾಂಗ್ರೆಸ್ಗೆ ಬರುತ್ತೆ ಅಂತ ಬಹಳ ಕಾಲದ ಒಂದು ಮಾತಿದೆ. ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದರೆ ಆ ಅಡ್ವಾಂಟೇಜ್ BJPಗೆ, ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆದರೆ ಆ ಅಡ್ವಾಂಟೇಜು ಕಾಂಗ್ರೆಸ್ಗೆ ಅಂತ ಇರ್ತಕ್ಕಂಥ ಮಾತು. ಹೀಗಾಗಿ ಅನೇಕ ಕಡೆಗಳಲ್ಲಿ ಈ ಬಾರಿ ಮತದಾನದ ಪ್ರಮಾಣ ಅಂದುಕೊಂಡ ಪ್ರಮಾಣದಲ್ಲಿ ಆಗಿಲ್ಲ. ನೋಡಿ ದಕ್ಷಿಣ ಕನ್ನಡ ನಾವು ನೋಡ್ತಾ ಇದ್ದೀವಿ, ಹಾಸನ ನೋಡ್ತಾ ಇದ್ದೀವಿ. ದಕ್ಷಿಣ ಕನ್ನಡ 71 ಹತ್ತಿರ 72% ಅಂತ ಅಂದ್ಕೊಳ್ಳೋಣ. ಅದನ್ನು ನಾವು 71.83 ದಕ್ಷಿಣ ಕನ್ನಡದ ಮತದಾನದ ಪ್ರಮಾಣ ನಾವು ಹೇಳ್ತಾ ಇದ್ದೀವಿ. ಹಾಸನ 72.13 ಹಾಸನದ ನೋಡಿ 72.13 ಇದೆ. ಚಾಮರಾಜನಗರ 69.60, ಮಂಡ್ಯದ್ದು 74.87%. ಮೈಸೂರು ಅಂತ ಬಂದರೆ ನಾವು ಮೈಸೂರು ಅಂತ ಚೆಕ್ ಮಾಡ್ಕೊಳ್ಳೋಣ. ನಾವು ಮೈಸೂರು 66.96 ಹತ್ತಿರ 67 ಅಂತ ಅಂದ್ಕೊಳ್ಳೋಣ ನಾವು ಹತ್ತಿರ 67. ಇನ್ನು ಉಡುಪಿ ಚಿಕ್ಕಮಗಳೂರು 72.69%. ಇಷ್ಟು ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಮತದಾರ ವೋಟ್ ಹಾಕಿದ್ದಾನೆ. ಇಲ್ಲಿ ತುಮಕೂರಲ್ಲಿ 72.10%. ಅದು ಯಾಕೋ ಗೊತ್ತಿಲ್ಲ ಈ ಬಾರಿ ಕರ್ನಾಟಕದಲ್ಲಿ ಅನೇಕ ಕಡೆ ಅಂದುಕೊಂಡಷ್ಟು ಮತದಾನ ಆಗಿಲ್ಲ. ಕೋಲಾರ ನೋಡಿ 73.25% ಅಲ್ಲಾಗಿರ್ತಕ್ಕಂಥ ವೋಟಿಂಗ್ ಇದು. ಚಿಕ್ಕಬಳ್ಳಾಪುರ 71.85%. ಇನ್ನು ಬೆಂಗಳೂರು ಗ್ರಾಮಾಂತರ 61.78. ಬೆಂಗಳೂರು ಗ್ರಾಮಾಂತರ ಇನ್ನೂ ಚೆನ್ನಾಗಿ ಆಗಬಹುದಾಗಿತ್ತೇನೋ ಗೊತ್ತಿಲ್ಲ, ಯಾಕೆ ಇಷ್ಟು ಕಡಿಮೆ ಆಯಿತು ಅಂತ ಅದು ಆಶ್ಚರ್ಯನೇ ಎಲ್ರಿಗೂ ಕೂಡ. ಬೆಂಗಳೂರು ನಾರ್ತ್ 50%, ಬೆಂಗಳೂರು ಸೌತ್ 49.37%. ಇನ್ನು ಬೆಂಗಳೂರು ಕೇಂದ್ರ ಸೆಂಟ್ರಲ್ 49.21% ಬರುತ್ತೆ. ಚಿತ್ರದುರ್ಗ 67.52% ಮತದಾನದ ಪ್ರಮಾಣ ಚಿತ್ರದುರ್ಗದಲ್ಲಾಗಿದೆ. ನಾವಿಲ್ಲಿ ಫೇಸ್ ವೈಸು ಕೂಡ ಚೆಕ್ ಮಾಡ್ಕೊಳ್ಬಹುದಾಗುತ್ತೆ. ಮೊದಲನೇ ಫೇಸ್ ಏನಾಗಿತ್ತು, ಎರಡನೇ ಫೇಸ್ ಏನಾಗಿತ್ತು ಅಂಥೇಳಿ. ಇನ್ನೊಂದು ಕಡೆ ನಾವು ನೋಡಿದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ಲಿ 2ನೇ ಹಂತದ ಚುನಾವಣೆ. ಈಗ ನಾನು ಇಲ್ಲಿವರೆಗೂ ಹೇಳಿದ್ದು ಮೊದಲನೇ ಹಂತದ ಚುನಾವಣೆ, ಈಗ ಬರೋದು 2ನೇ ಹಂತದ್ದು. ಚಿಕ್ಕೋಡಿ ನೋಡೋಣ ನಾವು. ಇದು ಬೆಳಗಾವಿಯದ್ದು. ಚಿಕ್ಕೋಡಿ ಕ್ಷೇತ್ರದಲ್ಲಿ 72.75 ಇಲ್ಲಾಗಿರ್ತಕ್ಕಂಥ ಪರ್ಸೆಂಟೇಜ್ ಇಲ್ಲಿ ಮತದಾನದ ಪ್ರಮಾಣ ಚಿಕ್ಕೋಡಿಯಲ್ಲಿ. ಬಾಗಲಕೋಟೆ 66.17, ಬಾಗಲಕೋಟೆ ಬರುತ್ತಲ್ಲ 66.17 ಬರುತ್ತೆ. ಬೆಳಗಾವಿ 67.92, ಬಳ್ಳಾರಿ 69.13. ಇನ್ನೊಂದು ಕಡೆ ಬೀದರ್ 60%, ವಿಜಯಪುರ 61. ಇನ್ನು ದಾವಣಗೆರೆಯಲ್ಲಿ 71% ಮತದಾನ ಆಗಿತ್ತು. ಧಾರವಾಡದಲ್ಲಿ 67.91, ಹಾವೇರಿ 72.59. ಇನ್ನು ಕೊಪ್ಪಳದಲ್ಲಿ 66% ಬರುತ್ತೆ ಇಲ್ಲಿ. ಅನಂತರ ರಾಯಚೂರು 60% ಬರುತ್ತೆ ನಮಗೆ. ಶಿವಮೊಗ್ಗದಲ್ಲಿ 72.47% ಅಲ್ಲಿ ಒಂದು ಮತದಾನ ಆಗಿರೋದು ನಾವು ನೋಡ್ತಾ ಬರ್ತಾ ಇದ್ದೀವಿ ಅಲ್ಲಿ. ಇನ್ನೊಂದು ಕಡೆ ಉತ್ತರ ಕನ್ನಡ 70.13 ಉತ್ತರ ಕನ್ನಡದ ಪರ್ಸೆಂಟೇಜ್ ಇದು. ಕಲಬುರಗಿ 57.20. ಹಾಗಾಗಿ 14 2 ಹಂತಗಳ ಮತದಾನದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಆ ಒಂದು ಮತದಾನದ ಪ್ರಮಾಣ ನಮಗಿಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನೊಂದು ಕಡೆ ನಾವು ಆಗಲೇ ನೋಡ್ತಾ ಇದ್ದೀವಿ, ಸ್ಕ್ರೀನ್ ಮೇಲೆ ಕೂಡ ಹೋಗ್ತಾ ಇರುತ್ತೆ. ಕರ್ನಾಟಕದ ಕ್ಯಾಂಡಿಡೇಟ್ಗಳ ಬಗ್ಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರೂ ಕೂಡ ಗೊತ್ತಿರುತ್ತೆ. ಅದು ಉಡುಪಿ ಚಿಕ್ಕಮಗಳೂರು ಆದಿಯಾಗಿ ಕೋಲಾರದವರೆಗೂ ಕೂಡ ನೋಡಬಹುದಾಗುತ್ತೆ ನಾವು. ಜಯಪ್ರಕಾಶ್ ಹೆಗಡೆ ವರ್ಸಸ್ ಕೋಟಾ ಶ್ರೀನಿವಾಸ ಪೂಜಾರಿ ಇತ್ತು. ಹಾಸನದಲ್ಲಿ ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಕ್ಯಾಂಡಿಡೇಟು. ಇವರಿಬ್ಬರು ಕೂಡ ಯಾರು ಗೆಲ್ತಾರೆ ಚೆಕ್ ಮಾಡೋಣ ಅದನ್ನು ಕೂಡ. ದಕ್ಷಿಣ ಕನ್ನಡ ಪದ್ಮರಾಜ ರಾಮಯ್ಯ ವರ್ಸಸ್ ಬ್ರಿಜೇಶ್ ಚೌಟ. ಇವೆಲ್ಲವೂ ಕೂಡ ನಮಗೆ ಲಿಸ್ಟು ಇಲ್ಲಿ ಬರ್ತಾ ಹೋಗುತ್ತೆ. ನಾವೀಗ ತೋರಿಸಿದ್ದು ಉಡುಪಿ ಚಿಕ್ಕಮಗಳೂರದು.
ಅಲ್ಲಿನ ಕ್ಯಾಂಡಿಡೇಟ್ಗಳಿಬ್ಬರು ನಾವು ತೋರಿಸ್ತಾ ಇದ್ವಿ ಇಲ್ಲಿ. ಇದು ಉತ್ತರ ಕನ್ನಡದ್ದು ಕಾಗೇರಿಯವರು ಮತ್ತು ಅಂಜಲಿ ನಿಂಬಾಳ್ಕರ್. ಕಾಗೇರಿಯವರು ಬಿ ಜೆ ಪಿಯಿಂದ ಕ್ಯಾಂಡಿಡೇಟು, ನಿಂಬಾಳ್ಕರ್ ಅವರು ಈ ಕಡೆ ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಬರ್ತಾರೆ ಅವರು. ಆನಂತರ ಇದು ಚೌಟಾ ವರ್ಸಸ್ ಪದ್ಮರಾಜ್. ಇದೆಲ್ಲಿ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಅಂತ ನಾವು ಕರಿತೀವಲ್ವ, ಆ ಕ್ಷೇತ್ರದ ಕ್ಯಾಂಡಿಡೇಟ್ಗಳು ಇವರಿಬ್ಬರು ಕೂಡ. ಇನ್ನೊಂದು ಕಡೆ ಉಮೇಶ್ ಜಾಧವ್ ವರ್ಸಸ್ ರಾಧಾಕೃಷ್ಣ ದೊಡ್ಡಮನಿ, ಕಲಬುರಗಿ ಕ್ಯಾಂಡಿಡೇಟ್ಸ್ ಇವರಿಬ್ಬರು ಕೂಡ. ಕರ್ನಾಟಕದ್ದು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ಇದೀಗ ಯಾರು ನಿಂತಿದ್ರು ನಮ್ಮಲ್ಲಿ ಅಂತ ಹೇಳಿ. ಆನಂತರ ನಾವು ಚೆಕ್ ಮಾಡಿಕೊಂಡ್ರೆ ಇದು ಕೊಪ್ಪಳದ್ದು ಬಸವರಾಜ್ ಕ್ಯಾವಟೂರ್, ಇನ್ನೊಂದು ಕಡೆ ರಾಜಶೇಖರ್ ಹಿಟ್ನಾಳ್, ಇವರಿಬ್ಬರು ಕೂಡ ಕೊಪ್ಪಳದ ಕ್ಯಾಂಡಿಡೇಟ್ಗಳು. ಕ್ಯಾವಟೂರ್ ಅವರು ಈ ಕಡೆ ಬಿ ಜೆ ಪಿಯಿಂದ, ಹಿಟ್ನಾಳ್ ಅವರು ಈ ಕಡೆ ಕಾಂಗ್ರೆಸ್ ಕಡೆಯಿಂದ ಬರ್ತಾರೆ. ಇದು ಬಿ ಶ್ರೀರಾಮುಲು, ಬಳ್ಳಾರಿಯಿಂದ ಕ್ಯಾಂಡಿಡೇಟು ಶ್ರೀರಾಮುಲು ಅವರು. ಈ ಕಡೆ ಇ ತುಕಾರಾಮ್ ಅವರು ಕಾಂಗ್ರೆಸ್ ಕಡೆಯಿಂದ ಒಂದು ಕ್ಯಾಂಡಿಡೇಟ್ ಆಗಿರ್ತಾರೆ ಅವರು. ಅನೇಕ ಸ್ಪರ್ಧಾತ್ಮಕವಾದಂಥ ಹೋರಾಟಗಳಿತ್ತು, ಇಲ್ಲಿ ಜಿದ್ದಾಜಿದ್ದಿ ಇತ್ತು. ಭಗವಂತ ಖೂಬಾ ಬೀದರಿಂದ, ಸಾಗರ್ ಖಂಡ್ರೆ ಅವರ ಮಗ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿ ನಿಂತಿದ್ದರು. ಇನ್ನೊಂದು ಕಡೆ ನಾವು ನೋಡ್ಕೊಂಡು ಬಂದರೆ ಇಲ್ಲಿ ರಾಜ ಅಮರೇಶ್ವರ ನಾಯಕ ರಾಯಚೂರಿಂದ, ಕುಮಾರ್ ನಾಯಕ ಅದೇ ರಾಯಚೂರಿಂದ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿ ಅವರು ಕೂಡ ಕಂಟೆಸ್ಟ್ ಮಾಡಿದ್ರು ಇಲ್ಲಿ. ಹಾಗಾಗಿ ಸಾಕಷ್ಟು ಪೈಪೋಟಿಲಿ ನೋಡ್ತೀವಿ ನಾವು. ರಾಜೀವ್ ಗೌಡರು ಕಾಂಗ್ರೆಸ್ಸಿಂದ ಬೆಂಗಳೂರು ನಾರ್ತ್ಗೆ, ಶೋಭಾ ಕರಂದ್ಲಾಜೆ ಬಿ ಜೆ ಪಿಯಿಂದ ಬೆಂಗಳೂರು ನಾರ್ತ್ಗೆ ಇವರು ಕೂಡ ಇಲ್ಲಿ ಕಂಟೆಸ್ಟ್ ಮಾಡಿದರು. ಆನಂತರ ನಾವು ಕ್ಯಾಂಡಿಡೇಟ್ಗಳು ಚೆಕ್ ಮಾಡ್ಕೊಂಡು ಬಂದರೆ ಸೆಂಟ್ರಲಿಂದ ನೋಡಿದ್ರೆ ನಾವು ಮನ್ಸೂರ್ ಖಾನ್ ಬರ್ತಾರೆ. ಮನ್ಸೂರ್ ಅಲಿ ಖಾನ್, ಪಿ ಸಿ ಮೋಹನ್ ಬಿ ಜೆ ಪಿಯಿಂದ ಪಿ ಸಿ ಮೋಹನ್, ಕಾಂಗ್ರೆಸ್ಸಿಂದ ಮನ್ಸೂರ್ ಖಾನ್ ಬೆಂಗಳೂರು ಕೇಂದ್ರದಿಂದ ಸ್ಪರ್ಧೆ ಮಾಡಿದ್ರು. ಬಹಳ ಕುತೂಹಲದ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಇದು ಇದ್ದಿದ್ದು ಕುತೂಹಲ. ಈಗ ಹೇಳ್ತಾ ಇರೋದು ಬೆಂಗಳೂರು ಗ್ರಾಮಾಂತರ ಸಾಕಷ್ಟು ಟಫ್ ಫೈಟ್ ಇದೆ. ಯಾರಿಗೆದ್ರು ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರಪ್ಪ, ಯಾರಿಗೆದ್ರು ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಿ ಜೆ ಪಿಯಿಂದ, ಡಿ ಕೆ ಸುರೇಶ್ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿ ಇವರು ಕೂಡ ಇಲ್ಲಿ ನಿಂತ್ಕೊಂಡಿದ್ದಾರೆ. ಅಷ್ಟು ತುರುಸಿನ ಪೈಪೋಟಿ ಇದ್ದಂಥ ಕ್ಷೇತ್ರ. ಮತ್ತೊಂದು ಕುತೂಹಲದ ಕ್ಷೇತ್ರ, ನಾನು ಪೈಪೋಟಿ ಎಷ್ಟು ಅಂತ ಹೇಳಾರೆ, ಕುತೂಹಲ ಮಾತ್ರ ಈ ಕ್ಷೇತ್ರದ ಬಗ್ಗೆ ಬಹಳ ಇದೆ. ಸೌಮ್ಯರೆಡ್ಡಿನ ತೇಜಸ್ವಿ ಸೂರ್ಯನ, ಇದೆಲ್ಲಿಗೆ ಅಂತ ಹೇಳಿದ್ರೆ ಇದು ಬೆಂಗಳೂರು ಸೌತ್ಗೆ. ಬೆಂಗಳೂರು ಸೌತ್ನ ಇಬ್ಬರು ಕ್ಯಾಂಡಿಡೇಟ್ಗಳಿವರು ಕಾಂಗ್ರೆಸ್ ಕಡೆಯಿಂದ ಮತ್ತು ಬಿ ಜೆ ಪಿಯ ಕಡೆಯಿಂದ. ಇದು ದಾವಣಗೆರೆಯಿಂದ ಸಿಗ್ತಾರೆ ನಮಗೆ, ಗಾಯತ್ರಿ ಸಿದ್ದೇಶ್ವರ್ ಮತ್ತು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್. ಪ್ರಭಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ನ ಕ್ಯಾಂಡಿಡೇಟು, ಗಾಯತ್ರಿ ಸಿದ್ದೇಶ್ವರ್ ಈ ಕಡೆಯಿಂದ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿರ್ತಾರೆ. ಹಾಗಾಗಿ ನಾವು ಹೋಗ್ತಾ ಈ ಫೈಟ್ ನೋಡ್ತಾ ಬರೋಣ. ನಂತರದಲ್ಲಿ ಈ ಒಂದು ಎಲೆಕ್ಷನ್ಗಿಂತ ಮುಂಚಿತವಾಗಿ ಎಲೆಕ್ಷನ್ ಟೈಮ್ನಲ್ಲಿ ಯಾವ್ಯಾವ ನಾಯಕರು ಏನೇನು ಮಾತಾಡಿದ್ರು, ಏನೇನು ಶಬ್ದಗಳನ್ನು ಬಳಸಿದ್ರು, ಅವ್ರ ರ್ಯಾಲಿಗಳು ಹೇಗಿತ್ತು, ಚುನಾವಣಾ ವಿಷಯಗಳಾಗಿದ್ದು ಏನೇನು, ಇಡೀ ಭಾರತವನ್ನು ಯಾವೆಲ್ಲ ವಿಷಯ ಈ ಬಾರಿ ಚುನಾವಣೆ ಟೈಮ್ನಲ್ಲಿ ಆವರಿಸ್ಕೊಂಡಿತ್ತು.